ಇಲ್ಲಿ ನೋಡ್ರಪ್ಪ, ರಣಬೀರ್ ಕಪೂರ್ ಇನ್ವೆಸ್ಟ್ ಮಾಡಿರೋ ಶೇರು 3 ತಿಂಗಳಲ್ಲಿ ಡಬಲ್ ಆಗಿದೆಯಂತೆ. ನಾನು ಇನ್ವೆಸ್ಟ್ ಮಾಡಿದ್ದೀನಿ 3 ವರ್ಷದಿಂದ ಹಾಗೇ ಇದೆ. ಹೋದ ತಿಂಗಳು ಯಾವುದೋ ಇನ್ನೊಂದು ಹೊಸ ಶೇರ್ ತಗೊಂಡೆ ಅಂದ್ರಲ್ಲ, ಅದೇನಾಯ್ತು? ನೋಡೋಣ, ಒಳ್ಳೆ ರಿಟರ್ನ್ಸ್ ಬರ್ಬೋದು. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್. ಅದಕ್ಕೆ ತಲೆ ನೋವ್ತಿತ್ತು, ಒಳ್ಳೆ ಸಮಯ ಕಾಫಿ ತಂದ್ರಿ, ಕೊಡಿ. ನಿಮ್ ತಲೆನೋವು ಯಾಕೆ ಬಂದಿದೆ ಅಂತ ನನಗೆ ಗೊತ್ತು, ಅದಕ್ಕೆ ಈ ಮಜ್ಜಿಗೆನೆ ಮದ್ದು. ತಗೊಳ್ಳಿ. ಕರೆಕ್ಟ್ ಅಮ್ಮ, ಚಿಕ್ಕಪ್ಪ ಇವತ್ತು ಮಜ್ಜಿಗೆ ಕುಡಿದ್ರೇನೆ ಅವ್ರ ತಲೆ ಹತ್ತಿರೋದು ಇಳಿಯೋದು. ಏಯ್, ಏನ್ರ ತಲೆಗತ್ತಿರೋದು? ತಲೆಗತ್ತಿರೋದು ನಿಮಗೆ. ಅದಕ್ಕೆ ನಿನ್ನೆ ಇವರಿಬ್ರು ಕುಡಿತಾ ಕೂತಿದ್ರು. ನಾನು ಹೋಗಿ ಏನೋ ಇದು ಮನೇಲೆ ಕುಡಿತಾ ಕೂತಿದ್ರು ಅಂದಿದ್ದಕ್ಕೆ ನನಗೂ ಆಫರ್ ಮಾಡಿದ್ರು. ಅದಕ್ಕೆ ಏನೋ ನಾವು ಕುಡಿತಾ ಕೂತಿದ್ವಾ? ನಾವು ನಿಮ್ಗೆ ಕುಡಿಯಕ್ಕೆ ಆಫರ್ ಮಾಡಿದ್ವಾ? ಅಭಿ ಇವ್ರು ಹೇಳ್ತಾ ಇರೋದು ನಿಜನಾ? ಅದಕ್ಕೆ ನಾನು ಕುಡಿಯೋದು ಬಿಟ್ಟು ಯಾವ್ದೋ ಕಾಲ ಆಗೋಯ್ತು. ನನಗೀಗ ಕುಡಿಯೋದ್ರ ವಾಸನೆ ಕಂಡ್ರು ಆಗಲ್ಲ. ಅದಕ್ಕೆ ಹೌದಮ್ಮ, ಚಿಕ್ಕಪ್ಪ ಕುಡಿಯೋದ್ ಬಿಟ್ಟು ಯಾವ್ದೋ ಕಾಲ ಆಯ್ತು. ನಿನ್ನೆ ರಾತ್ರಿ ಕುಡ್ದಿದ್ದಷ್ಟೇ. ಅಮ್ಮ, ಅಭಿ ಏನು ಹೇಳ್ತಿದ್ದಾನಂದ್ರೆ ಚಿಕ್ಕಪ್ಪ ಕುಡಿಯಲ್ಲ ಅಂತ ರಾತ್ರಿ ಪ್ರಾಮಿಸ್ ಮಾಡಿದ್ರು ಅಂತ ಹೇಳ್ತಿದ್ದಾನೆ ಅಲ್ವೇನಾ? ನೋಡಿ, ನಿನ್ನೆ ರಾತ್ರಿ ನೀವು 3 ಜನ ಏನ್ ಮಾಡ್ತಿದ್ರಿ, ಏನ್ ಮಾತಾಡ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಆ ಶಾರ್ವರಿ ಅಕ್ಕ ಶರ್ಮಿಳನ್ ಹುಡುಕ್ತಾ ಇರೋದು, ಅವಳ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇರೋದು ಏನಾದರೂ ಮಾಧವ್ ಅವ್ರಿಗೆ ಗೊತ್ತಾದ್ರೆ ಅವ್ರು ನೊಂದ್ಕೋತಾರೆ. ಈ ಓಡಾಟದಲ್ಲಿ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಆತಂಕ ಪಡ್ತಾರೆ. ನನಗೂ ಆ ಭಯ ಇದೆ. ಅವಳನ್ನ ಹುಡ್ಕೋ ಪ್ರಯತ್ನದಲ್ಲಿ ಒಂದು ಹೋಗಿ ಇನ್ನೊಂದು ಆಗ್ಬಾರ್ದಲ್ವಾ? ಅಮ್ಮ, ನಮಗೆ ನಿಮ್ಮ ಆತಂಕ ಅರ್ಥ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಾವು ಹುಷಾರಾಗಿರ್ತೀವಿ. ನಮ್ಗೆ ಯಾವ ತೊಂದರೆನೂ ಆಗಲ್ಲ. ಹೌದು ಅಮ್ಮ, ಈ ವಿಚಾರದ ಬಗ್ಗೆ ಡ್ಯಾಡ್ಗೆ ಇವಾಗಲೇ ಏನು ಹೇಳೋದು ಬೇಡ. ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದ ಮೇಲೆ ನಾವೇ ಹೇಳ್ತೀವಿ. ಸರಿ, ಆದರೂ ನೀವಿಬ್ರು ಹುಷಾರಾಗಿರ್ಬೇಕು. ನಿಮ್ಗೇನಾದ್ರೂ ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅದಕ್ಕೆ ನೀವು ನಿಶ್ಚಿಂತೆಯಿಂದ ಇರಿ. ಅವರಿಬ್ರು ಜವಾಬ್ದಾರಿ ನಂದು. ನಾನು ಇವ್ರ ಜೊತೆಗೆ ಇದ್ದು ಇವ್ರಿಗೇನು ಆಗದೆ ಇರೋ ಥರ ನೋಡ್ಕೋತೀನಿ. ತುಳಸಿ ಅವರೇ,